ಬನದ ಹುಣ್ಣಿಮೆಯ ಪ್ರಯುಕ್ತ ಪ್ರಥಮ ವರ್ಷದ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಶ್ರೀ ಓಂಕಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಡಾಕ್ಟರ್ ಎಸ್ ರಂಗನಾಥ್ ರವರೇ, ಶ್ರೀ ಗಂಗೂರ್ ನಾಗರಾಜಪ್ಪರ್ ಅವರೇ, ಶ್ರೀ ಎಸ್ ಟಿ ವೀರೇಶ್ ಅವರೇ ಹಾಗೂ ಬನಶಂಕರಿ ದೇವಸ್ಥಾನ ಸಮಿತಿ ದೇವಾಂಗ ಸಮಾಜದ ಎಲ್ಲ ಅಧ್ಯಕ್ಷರೇ, ಕಾರ್ಯಕಾರಿ ಸಮಿತಿಯ ಸದಸ್ಯರೇ ಮತ್ತು ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತ ವೃಂದದವರೇ, ಮೊದಲನೆಯದಾಗಿ ಇಂದಿನ ರಥೋತ್ಸವ ಕಾರ್ಯಕ್ರಮ ಇದು 13ನೇ ವರ್ಷದ ಬನದ ಹುಣ್ಣಿಮೆ ಕಾರ್ಯಕ್ರಮ ಮತ್ತೆ ಪ್ರಥಮ ವರ್ಷದ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ. ನನಗೆ ಬಹಳ ಹೆಮ್ಮೆ, ಪುಣ್ಯದ ಕೆಲಸ ಅನ್ನಿಸ್ತಾ ಇದೆ. ಇಂಥ ಒಂದು ದೈವ ಭಕ್ತಿ ಇಟ್ಕೊಂಡು ಭಕ್ತಾದಿಗಳು ಕಮಿಟಿನವರು ಒಂದು ರಥೋತ್ಸವವನ್ನ ಮಾಡಿದ್ದೀರಾ. 3 ದಿನದಿಂದ ಗುರುವಾರ, ಶುಕ್ರವಾರ, ಶನಿವಾರ, ಇದು ಕಡೆ ದಿನ 3 ದಿನ ಶಾಸ್ತ್ರೋಕ್ತವಾಗಿ ದೇವಿಯ ಆರಾಧನೆ, ಪೂಜೆ, ಅನ್ನ ಸಂತರ್ಪಣೆ ಕಾರ್ಯಕ್ರಮ, ಭಕ್ತಾದಿಗಳು ಸಾಕಷ್ಟು ತಮ್ಮ ಮನದ ಇಚ್ಛೆಯಂತೆ ದೇವಿಯ ಆರಾಧನೆಯನ್ನ ಪುಷ್ಪಾಲಂಕಾರ ಮಾಡಿ ಎಲ್ಲ ಮಾಡಿದ್ದೀರಾ. ಸೊ ಎಲ್ಲರಿಗೂ ಕೂಡ ಆ ದೇವಿಯಲ್ಲಿ ನಮ್ಮ ಮನದ ಇಚ್ಛೆಯನ್ನ ಮತ್ತು ಸಮಾಜಕ್ಕೆ ಪೂರಕವಾಗುವಂತೆ ನಮ್ಮ ಮುಂದಿನ ನಡೆಯನ್ನ ನಾವು ದೇವಿಯಿಂದ ಆಶೀರ್ವಾದದ ರೀತಿಯಲ್ಲಿ ಬರಬೇಕು ಅನ್ನುವ ಒಂದು ಆಸಕ್ತಿಯಿಂದ ಪೂಜೆನ ನಡೆಸ್ಕೊಂಡು ಬಂದಿದ್ದೀವಿ. ಅಂತ ಒಂದು ಪುಣ್ಯದ ಕೆಲಸದಲ್ಲಿ ಇವತ್ತು ರಥ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದೀರಾ. ಎಲ್ರಿಗೂ ಕೂಡ ಕಮಿಟಿಯವರಿಗೆ ಮೊದಲನೆಯದಾಗಿ ಧನ್ಯವಾದಗಳು. ಬನಶಂಕರಿ, ಬಾದಾಮಿ ಬನಶಂಕರಿ ದೇವಸ್ಥಾನ, ಬಾಗಲಕೋಟೆ ಡಿಸ್ಟ್ರಿಕ್ಟ್. ನಮ್ಮ ಮಲ್ಲಿಕಾರ್ಜುನ ICPA ಶುಗರ್ ಫ್ಯಾಕ್ಟರಿ ಕಟ್ಟಿದಲ್ರ, ಅಲ್ಲಿಂದ ಒಂದು 45 ನಿಮಿಷಕ್ಕೆ ದೇವಸ್ಥಾನಕ್ಕೆ ಹೋಗ್ಬೋದು ನಾವು. ಸೊ ಅಲ್ಲಿ ಪ್ರತಿ ವರ್ಷ ಬನಶಂಕರಿ, ಬಾದಾಮಿ ಬನಶಂಕರಿಗೆ ಹೋಗೋದೊಂದು ರೂಢಿ ಇದೆ. ಜೊತೆಗೆ ನಾವೇನು 9 ದಿನ ನವರಾತ್ರಿ ಸಮಯದಲ್ಲಿ ಪೂಜೆ ಮಾಡ್ತೀವಲ್ಲ, ಅವಾಗೂ ದೇವಿಯ ಮಹಿಮೆ ಪುಸ್ತಕವನ್ನು ಓದ್ತೀವಿ, ಹೌದ್ರಾ? ಅದರಲ್ಲಿ ಬನಶಂಕರಿ ಮಹಾತ್ಮೆ ಕೂಡ ಬರುತ್ತೆ. ಸೊ ಈ ರೀತಿ ನಮ್ಮ ದೇವಿ, ನಮ್ಮ ಪುರಾಣ ಪುಸ್ತಕಗಳಲ್ಲಿ ಏನು ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯಲ್ಲಿ ಬಂದಿದೆ, ದೈವ ಭಕ್ತಿಯ ಬಗ್ಗೆ ಮತ್ತೆ ವಿಶೇಷವಾಗಿ ದೇವಿಯಲ್ಲಿ ನಾವು ಸಲ್ಲಿಸಿರುವಂತಹ ಪೂಜೆ, ಅದ್ರ ಬಗ್ಗೆ ಸಾಕಷ್ಟು ಚೆನ್ನಾಗಿ ವಿವರವಾಗಿ ಕೊಟ್ಟಿದ್ದಾರೆ. ಎಲ್ಲ ಮಹಿಳೆಯರು 9 ದಿನ ನವರಾತ್ರಿಯ ದಿನ ನಮ್ಮ ಇಷ್ಟ ದೇವಿ ಹತ್ರ ಸಮರ್ಪಣಾ ಭಾವನೆಯಿಂದ ನಾವು ಪೂಜೆ ಮಾಡ್ತೀವಿ, ಹೌದಾ? ನಮ್ಮ ಮನೆ, ನಮ್ಮ ಮಕ್ಕಳ ಆರೋಗ್ಯ ಮತ್ತೆ ಕುಟುಂಬದ ಆರೋಗ್ಯ, ಸಮಾಜದ ಆರೋಗ್ಯವನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗೋ ತಾಯಿ ನಮಗೂ ಕೂಡ ಆ ಶಕ್ತಿ ಕೊಡುವಂತ ನಾವು ದೇವರಲ್ಲಿ ಸಮರ್ಪಣಾ ಭಾವನೆಯಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಇಲ್ಲಿ ನೆರೆದಿರುವಂತಹ ಪ್ರತಿಯೊಬ್ಬರು ಕೂಡ ದೇವಿಯಲ್ಲಿ ತಮ್ಮ ಮನಸ್ಸಿನ ಇಚ್ಛೆಯನ್ನ ದೇವಿಯ ಪಾದದಲ್ಲಿ ಇಟ್ಟಿದ್ದೀವಿ, ಹೌದಾ? ಇವತ್ತು ರಥೋತ್ಸವ, ದೇವಿಯ ಒಂದು ಮೂರ್ತಿಯನ್ನ ರಥದಲ್ಲಿ ನಾವು ಕೂರಿಸ್ಬಿಟ್ಟು ನಮ್ಮ ಸ್ಟ್ರೀಟ್ ಗಲ್ಲಿಗಳಲ್ಲಿ ದೇವಿಯನ್ನ ಆಹ್ವಾನ ಮಾಡ್ಕೊಂಡು ಹೋಗ್ತೀವಿ. ಎಲ್ಲರೂ ಕೂಡ ಕೈ ಜೋಡಿಸಿ ದೇವಿಯ ರಥವನ್ನ ಎಳ್ಕೊಂಡು ಹೋಗ್ತೀವಿ, ಹೌದಾ? ಸೊ ಆವಾಗ ನಮ್ಮಲ್ಲಿರುವಂತಹ ಭೇದ ಭಾವ ಎಲ್ಲ ಮರೆತು ನಾವು ಸಮರ್ಪಣೆಯಿಂದ, ಒಂದೇ ಮನಸ್ಸಿನಿಂದ, ಶ್ರದ್ಧಾಭಕ್ತಿಯಿಂದ ಈ ಕಾರ್ಯವನ್ನ ಮಾಡ್ತೀವಿ. ಇದೇ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯ ಹಿರಿಮೆ. ಅಂತ ಒಂದು ಸಂಸ್ಕೃತಿ ಪರಂಪರೆಯನ್ನ ನಮ್ಮ ಮುಂದಿನ ಪೀಳಿಗೆ, ಅಂದ್ರೆ ನಮ್ಮ ಪುಟಾಣಿ ಮಕ್ಕಳಿಗೆ, ಇಲ್ಲೂ ಇದ್ದಾರೆ ಎಲ್ಲ ಪುಟಾಣಿ ಮಕ್ಕಳು, ಸೊ ಅವರಿಂದ ನಾವು ಉದ್ಘಾಟನೆ ಮಾಡೋಣ. ನಮ್ಮ ಜೊತೆಗೆ ಅವರು ಕೂಡ ರಥದ ದೇವಿಯ ಸಂಸ್ಕೃತಿಯ ಭಾರವನ್ನ ಎಳ್ಕೊಂಡು ಹೋಗ್ಲಿ. ಮುಂದಿನ ಪೀಳಿಗೆಗೂ ಕೂಡ ನಮ್ಮ ಸಂಸ್ಕೃತಿಯನ್ನ ನಾವು ಧಾರೆಯ ರೀತಿಯಲ್ಲಿ ಇವತ್ತು ಗುರುಗಳ ಒಂದು ಆಶೀರ್ವಚನದ ಮೂಲಕ ಕೂಡ ಆ ಸಂದೇಶವನ್ನ ಕೊಡ್ತಾರೆ. ನಾವು ಕೂಡ ಅದನ್ನ ಮುಂದುವರಿಸ್ಕೊಂಡು ಹೋಗೋಣ. ಮತ್ತೆ ಸಮಾಜ ಬಾಂಧವರಲ್ಲಿ ಒಂದು ವಿಶೇಷ ಸಂಬಂಧ ಇದೆ ಶಾಮನೂರ್ ಕುಟುಂಬದ ಜೊತೆ. ಮಲ್ಲಿಕಾರ್ಜುನ ಅವರಾಯ್ತು, ಅಪ್ಪಾಜಿ ಅವರಾಯ್ತು, ನಿಮ್ಮ ದೇವಾಂಗ ಸಮಾಜದ ಹಾಸ್ಟೆಲ್ ಇರ್ಬೋದು, ನಿಮ್ಮ ನಿವೇಶನದ ಒಂದು ಸೈಟ್ ಅಲಾಟ್ಮೆಂಟ್, ಅದರಲ್ಲೂ ಕೂಡ ಅಪ್ಪಾಜಿಯವರು ಸೈಟ್ ಕೂಡ ಕೊಟ್ಟಿದ್ದಾರೆ ಅಂತ ನಾವು ಈಗ ತಾನೇ ಮಾತಾಡಿದ್ವಿ. ಜೊತೆಗೆ ಅಲ್ಲಿ ಈಗ ಕಟ್ಟಡ ಶುರು ಮಾಡ್ಬೇಕು, ಅದರ ಶುರು ಮಾಡಿದ್ರೆ ಕೆಲಸನ ಇನ್ನ ಇಲ್ಲ, ಇನ್ಮೇಲೆ ಸ್ಟಾರ್ಟ್ ಮಾಡ್ಬೇಕಾಗಿದೆ. ಸೊ ಅದು ಕೂಡ ಶೀಘ್ರದಲ್ಲಿ ಶುರು ಮಾಡ್ಕೊಳ್ರಿ. ನಿಮ್ ಜೊತೆ
ಅಪ್ಪಾಜಿಯವರು ನಾವೆಲ್ಲರೂ ಇದ್ದೀವಿ. ಅವ್ರು ಯಾವಾಗಲೂ ನಮಗೆ ಮಾರ್ಗದರ್ಶಕರಾಗಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರ ಒಂದು ಸಂದೇಶ ಮತ್ತು ಅವರ ಮೌಲ್ಯಗಳ ಅಡಿಕೆವೆ. ಸೊ ನಮ್ಮ ಅಪ್ಪಾಜಿಯವರು ಮಾಡಿದಂತಹ ಸಮಾಜ ಸೇವೆ ಅಜಾತ ಶತ್ರು ಅಂತ ಹೇಳಿದ್ವಿ. ಜನಾನುರಾಗಿಯಾಗಿ ಅಪ್ಪಾಜಿಯವರು ತಮ್ಮ ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡಿದ್ದಾರೆ. ಅದೇ ಒಂದು ಸಂಸ್ಕೃತಿನ ಮೌಲ್ಯಗಳನ್ನ ನಾವು ಕೂಡ ಮುಂದುವರಿಸ್ಕೊಂಡು ಹೋಗ್ತೀವಿ. ಇವೆಲ್ಲರೂ ಇಂದಿನ ಬನದ ಹುಣ್ಣಿಮೆಯ ಕಾರ್ಯಕ್ರಮ ಯಶಸ್ವಿಯಾಗಲಿ. ನಿಮ್ಮ ಕಮಿಟಿಯವರು ಕೂಡ ಒಂದು ಸುಂದರವಾದ ರಥವನ್ನ, ಯಾರು ಶ್ರೀ HM ಬಸವಣ್ಣಾಚಾರ್ ಮತ್ತು ಮಕ್ಕಳು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಬಂದಿದ್ದಾರೆ. ಅವರು ಕನ್ನಡಳ್ಳಿಯವರು ಎಲ್ಲಿದ್ದಾರೆ? ಸೊ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಹೇಳಬೇಕಾಗಿದೆ. ಒಂದು ಸುಂದರವಾದ ರಥವನ್ನ ಮಾಡಿದ್ದಾರೆ. ಸೊ ಈ ರಥವನ್ನ ಭಕ್ತಾದಿಗಳು ಪ್ರತಿ ವರ್ಷವೂ ಕೂಡ ತಮ್ಮ ಇಚ್ಛೆಯಿಂದ, ತಮ್ಮ ಸಮರ್ಪಣಾ ಭಾವದಿಂದ ನಾವು ಎಳ್ಕೊಂಡು ಹೋಗ್ತೀವಿ. ಇದೇ ರೀತಿ ಎಲ್ಲ ಭಕ್ತಾದಿಗಳು ತಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಮತ್ತೆ ದೇವಿಯ ಕೃಪೆ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಹೇಳಿ ನಿಮ್ಮ ಸೇವೆಯನ್ನ ಮಾಡಲು ನಾನು ಕೂಡ ನಿಮ್ಮ ಜೊತೆಗಿದ್ದೀನಿ. ನಿಮ್ಮ ಏನೇ ಸಮಾಜದ ಕೆಲಸಗಳಾಯಿತು ಅಥವಾ ನಿಮ್ಮ ಇನ್ನೊಂದು ನಾನು ಹೇಳ್ಬೇಕು, ಇಲ್ಲಿ ಸಾಕಷ್ಟು ಜನ ಮಹಿಳೆಯರಿದ್ದೀರಾ. ಒಂದು ಮಹಿಳಾ ಕಮಿಟಿ ಏನಾದ್ರು ಮಾಡ್ಕೊಂಡಿದ್ದೀರಾ? ದೈವ ನಿಮ್ಮ ಸಮಾಜದ್ದು ಮಹಿಳಾ ಇದು ಏನಾದ್ರೂ ಇದೆನಾ? ಕಮಿಟಿ ಏನಾದ್ರು ಮಾಡ್ಕೊಂಡಿದ್ದೀರಾ? ಇಲ್ಲ, ಜಿಲ್ಲಾ ಕಮಿಟಿ ಇದ್ದೀರಾ? ಸೊ ನೆಕ್ಸ್ಟ್ ನಿಮ್ಮ ಮಹಿಳಾ ಜಿಲ್ಲಾ ಕಮಿಟಿನವರ ಅಧ್ಯಕ್ಷರು ಯಾರಿದ್ದೀರಾ ಅಥವಾ ಕಮಿಟಿ ಮೆಂಬರ್ಸ್ ಯಾರಿದ್ದೀರಾ? ದಯವಿಟ್ಟು ನಮ್ಮ ಹತ್ರ ಬನ್ನಿ. ನಿಮ್ಮ ಜೊತೆಗೆ ಕೆಲವು ಮಹಿಳಾ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಕಾರ್ಯಕ್ರಮಗಳನ್ನ ಮಾಡೋಣ. ಮತ್ತೆ ನಿಮ್ಮ ಸಮಾಜದಲ್ಲಿ ಯಾರಿಗಾದರೂ ಸ್ಕಾಲರ್ಶಿಪ್, ಎಜುಕೇಶನ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಬೇಕು ಅಥವಾ ಅವರಿಗೆ ಆರೋಗ್ಯಕ್ಕೋಸ್ಕರ ಡಯಾಲಿಸಿಸ್ ಸರ್ವಿಸಸ್ ನಮ್ಮ SSK ಟ್ರಸ್ಟ್ ಇಂದ ಫ್ರೀಯಾಗಿ ಡಯಾಲಿಸಿಸ್ ಮಾಡಿಸ್ತಾ ಇದ್ದೀವಿ. ಕಣ್ಣಿನ ಪೊರೆ ಚಿಕಿತ್ಸೆ ಫ್ರೀಯಾಗಿ ಮಾಡಿಸ್ತಾ ಇದ್ದೀವಿ. ಡೆಲಿವರಿ ಫ್ರೀಯಾಗಿ ಮಾಡಿಸ್ತಾ ಇದ್ದೀವಿ. ಸೊ ಸಮಾಜ ಬಾಂಧವರಲ್ಲಿ ಯಾರಿಗೆ ಡಯಾಲಿಸಿಸ್ ಸರ್ವಿಸಸ್ ಬೇಕಾಗಿದೆ ಎಲ್ಲ ಸರ್ವಿಸಸ್ನ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಸೊ ನೀವು ಕೂಡ ಇದನ್ನ ಬಳಸ್ಕೊಳ್ಳಿ ಅಂತ ಹೇಳಿ ಮತ್ತೊಮ್ಮೆ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿರುವಂತ ಎಲ್ಲ ಮಹಿಳೆಯರಿಗೂ ಉತ್ತಮ ಆರೋಗ್ಯ, ಯಶಸ್ಸು, ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೊಳ್ಳೆ ಎಜುಕೇಶನ್ ಸಿಗಲಿ, ಚೆನ್ನಾಗಿ ಅವರು ಮುಂದುವರಿಲಿ ಅಂತ ಹೇಳಿ ನಿಮ್ಮ ಸಂಸದರಾಗಿ ನಾನು ಕೂಡ ನೀವು ಸೇವೆ ಮಾಡಲಿಕ್ಕೆ ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ.